ಉಡುಪಿ ಕೋಆಪರೇಟಿವ್ ಟೌನ್ ಬ್ಯಾಂಕಿನ 114ನೇ ವಾರ್ಷಿಕ ಸಭೆ ನಡೆಯಿತು. ಬ್ಯಾಂಕ್ ಅಧ್ಯಕ್ಷ ಎಚ್ ಜಯಪ್ರಕಾಶ್ ಕೆದ್ಲಾಯ ಮಾತನಾಡಿ, ಉಡುಪಿ ಕೋಆಪರೇಟಿವ್ ಟೌನ್ ಬ್ಯಾಂಕ್ 2025-26ನೇ ಸಾಲಿನ ಅಂತ್ಯಕ್ಕೆ ಉತ್ತಮ ಪ್ರಗತಿಯನ್ನು ಹೊಂದಿದೆ. 387.97 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು, 276.22 ಕೋಟಿ ರೂಪಾಯಿ ಸಾಲ ಹೊರಬಾಕಿ ಇದ್ದು, 134.06 ಕೋಟಿ ರೂಪಾಯಿ ಹೂಡಿಕೆಗಳಲ್ಲಿ ತೊಡಗಿಸಿದೆ. ವರದಿ ಸಾಲಿನ ಅಂತ್ಯಕ್ಕೆ 22,115 ಸದಸ್ಯರನ್ನು ಹಾಗೂ 1,92,755 ಗ್ರಾಹಕರನ್ನು ಹೊಂದಿದ್ದು ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದೆ ಎಂದು ತಿಳಿಸಿದ್ದಾರೆ. 2025-26ರಲ್ಲಿ 5,429.03 ಕೋಟಿ ರೂಪಾಯಿ ಇದ್ದ ಬ್ಯಾಂಕಿನ ಒಟ್ಟು ವ್ಯವಹಾರವು ವರದಿ ವರ್ಷದಲ್ಲಿ 5.62 ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ 3.61% ವೃದ್ಧಿಯಾಗಿರುತ್ತದೆ. ನಮ್ಮ ಬ್ಯಾಂಕ್ ಪ್ರಸ್ತುತ ವಿವಿಧ ರೂಪಗಳ ಠೇವಣಿಗಳನ್ನು ಹೊಂದಿದ್ದು, ಹಿರಿಯ ನಾಗರಿಕರಿಗೆ 8.25%, ಸಂಘ ಮತ್ತು ಸಂಸ್ಥೆಗೆ 8.75% ಬಡ್ಡಿಯನ್ನು ನೀಡುತ್ತಲಿದೆ. 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವಿಶೇಷ ಬಡ್ಡಿಯಾಗಿ 8.50% ನಿಗದಿಪಡಿಸಲಾಗಿದೆ ಎಂದರು. ಲೆಕ್ಕಪತ್ರಗಳ ಮಂಡನೆಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಷ್ಣುಮೂರ್ತಿ ಆಚಾರ್ಯ ಮಾಡಿದರು. ಗ್ರಾಹಕರಿಗೆ ಪೂರ್ಣ ಪ್ರಮಾಣದ ಸುಧಾರಿತ ಬ್ಯಾಂಕಿಂಗ್ ಸೇವೆಯನ್ನು ನೀಡುವ ಸಲುವಾಗಿ ಸುರಕ್ಷಿತ ನೂತನ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಹಾಗೂ ಯುಪಿಐ ಆಧಾರಿತ ಪಾವತಿ ವ್ಯವಸ್ಥೆ ಈಗಾಗಲೇ ಪ್ರಾರಂಭಗೊಂಡಿದ್ದು, ಇದು ಉಡುಪಿ ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕುಗಳಲ್ಲಿ ಪ್ರಥಮವಾಗಿರುತ್ತದೆ. ಲೆಕ್ಕ ಪರಿಶೋಧನೆಯಲ್ಲಿ ಸತತವಾಗಿ ಎ ವರ್ಗೀಕರಣ ಪಡೆಯುತ್ತಲಿದ್ದು, ರಾಜ್ಯದ ಪ್ರತಿಷ್ಠಿತ ಪಟ್ಟಣ ಸಹಕಾರ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಈಗಾಗಲೇ ಪಟ್ಟಣ ಸಹಕಾರ ಬ್ಯಾಂಕ್ಗಳನ್ನು ತಮ್ಮ ವ್ಯಾಪ್ತಿಗೆ ಪಡೆದುಕೊಂಡಿದ್ದು, ಬ್ಯಾಂಕಿನ ಲೆಕ್ಕಪತ್ರ ನಿರ್ವಹಣೆ ಪರಿಶೋಧನೆಯನ್ನು ಆರ್ಬಿಐ ಶಿಫಾರಸು ಮಾಡಿದ ಲೆಕ್ಕ ಪರಿಶೋಧಕರಿಗೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರು, ಆಡಳಿತ ಮಂಡಳಿಯ ಸದಸ್ಯರು, ಬ್ಯಾಂಕಿನ ಸಿಬ್ಬಂದಿ ವರ್ಗ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಟೌನ್ ಕೋಆಪರೇಟಿವ್ ಬ್ಯಾಂಕ್ ಬಹಳ ಹಿರಿಯ ಸಂಸ್ಥೆ. 114 ವರ್ಷ ಅಂತ ಹೇಳಿದರೆ ಶತಮಾನವನ್ನು ಕಂಡಂಥ ಸಂಸ್ಥೆ. ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ವೇಗವಾಗಿ ಅಭಿವೃದ್ಧಿಯನ್ನು ಕಂಡುಕೊಂಡು ಬರ್ತಾ ಇದೆ. ನಾನು ಈಗಾಗಲೇ ವರದಿ ಪುಸ್ತಕವನ್ನು ನಾನು ಕೂಡ ಓದಿ ನೋಡಿದ್ದೇನೆ. ಸೊ ಒಳ್ಳೆಯ ಸೇವೆಯನ್ನು ಈ ಭಾಗದಲ್ಲಿ ಕೊಟ್ಟುಕೊಂಡು ಬರ್ತಾ ಇದೆ. ಏನು ಒಳ್ಳೆಯ ಇಚ್ಛೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾರೆ, ಅವರಿಗೆ ಖಂಡಿತ ಯಶಸ್ಸು ಕೂಡ ಸಿಗತ್ತೆ. ನಮ್ಮ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಕೂಡ ನಾನು ಹುಟ್ಟುವಿಂದ ಮೊದಲೇ 1958ರಲ್ಲೇ ನಮ್ಮ ಹಿರಿಯರು ಸ್ಥಾಪಿಸಿದಂಥ ಸಂಸ್ಥೆ. ಒಂದು ಸಂಸ್ಥೆ ಕೂಡ ನಮ್ಮಲ್ಲೂ ಕೂಡ ಹೆಚ್ಚಿನ ಹಣ ನಮ್ಮಲ್ಲಿ ಇದ್ದರೆ ನಾವು ಕೂಡ ಟೌನ್ ಕೋಆಪರೇಟಿವಲ್ಲೇ ನಾವು ಅದನ್ನು ಇಟ್ಕೊಂಡು ಬರ್ತಾ ಇದ್ದೇವೆ. ನಮಗೂ ಅವರಿಗೂ ಕೂಡ ಭಾಳಷ್ಟು ಉತ್ತಮವಾದ ಸಂಬಂಧವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಕೆದ್ಲಾಯರು ಇರ್ಬೋದು ಮತ್ತು ಹಿರಿಯ ಸದಸ್ಯರು ಅದಕ್ಕೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು, ನಾಯಕತ್ವವನ್ನು ಕೊಟ್ಟುಕೊಂಡು ಇವತ್ತು ವ್ಯವಸ್ಥಿತವಾಗಿ ಆ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಯಾವುದೇ ಸದಸ್ಯರಿಗೂ ಕೂಡ ಯಾವುದೇ ಸಂದೇಹ ಬೇಡ, ಒಳ್ಳೆಯ ವ್ಯವಹಾರವನ್ನು ಈ ಬ್ಯಾಂಕಿನ ಜೊತೆ ಮಾಡಬಹುದು. ನಾವೆಲ್ಲರೂ ಕೂಡ ಆ ಬ್ಯಾಂಕಿನ ಜೊತೆ ಕೂಡ ವ್ಯವಹಾರನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಬ್ಯಾಂಕಿನ ಅಧ್ಯಕ್ಷರಾದ ಜಯಪ್ರಕಾಶ್ ಕೆದ್ಲಾಯರು ನನಗೂ ಕೂಡ ಭಾಳ ಆತ್ಮೀಯರು. ಕೇವಲ ಕೋಆಪರೇಟಿವ್ ಟೌನ್ ಬ್ಯಾಂಕಿನಲ್ಲಿ ಮಾತ್ರವಲ್ಲ, ಅವರು ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡು ಆ ಮೂಲಕ ಬರೀ ಸಹಕಾರಿ ಕ್ಷೇತ್ರ ಮಾತ್ರ ಅಲ್ಲ, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ, ಶೈಕ್ಷಣಿಕ. 2020ರ ನಂತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ತಿದ್ದುಪಡಿ ಪ್ರಕಾರ RBI ಹಿಡಿತದಲ್ಲಿದ್ದು, ಇದೀಗ 2025-26ನೇ ಸಾಲಿನಲ್ಲಿ ಅಂದರೆ 114ನೇ ವರ್ಷದಲ್ಲಿ ಬ್ಯಾಂಕ್ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತೇನೆ. ಹಾಗೆ ಬ್ಯಾಂಕಿನ ಮೆಂಬರ್ಶಿಪ್, ಬ್ಯಾಂಕಿನ ಸದಸ್ಯತನ 2024-25ರ ಸಾಲಿನಲ್ಲಿ 21,945 ಇದ್ದು, ಈ 25-26ನೇ ಸಾಲಿನಲ್ಲಿ 22,115 ಜನ ಸದಸ್ಯರಿದ್ದಾರೆ. 1,493 ಸದಸ್ಯರು ಸೇರ್ಪಡೆಗೊಂಡಿದ್ದಾರೆ. ಹಾಗೆ 1,323 ಸದಸ್ಯರು ನಿರ್ಗಮಿಸಿದ್ದಾರೆ. ಹಾಗೆ ನಮ್ಮ ಬ್ಯಾಂಕಿನಲ್ಲಿ 31/3/2026ಕ್ಕೆ ರೆಗ್ಯುಲರ್ ಶೇರ್ ಹೋಲ್ಡರ್ಸು 9,047 ಇದ್ದಾರೆ. ಹಾಗೆ ಅಸೋಸಿಯೇಟ್ ಶೇರ್ ಹೋಲ್ಡರ್ಸು 12,993 ಇದ್ದು, ನಾಮಿನಲ್ ಶೇರ್ ಹೋಲ್ಡರ್ಸು 75 ಜನ ಇದ್ದಾರೆ. ಹಾಗೆ ಒಟ್ಟು 31/3/2026
6ಕ್ಕೆ 22,115 ಸದಸ್ಯರನ್ನು ಒಳಗೊಂಡಿದೆ. ಇನ್ನು 25 ರೂಪಾಯಿಂದ 100 ರೂಪಾಯಿ ಫೇಸ್ ವ್ಯಾಲ್ಯೂಯ ನಾನ್ ಕನ್ವರ್ಟೆಡ್ ಶೇರ್ ಹೋಲ್ಡರ್ಸು 3,570 ಸದಸ್ಯರಿದ್ದಾರೆ. ಹಾಗೆ 1,000 ರೂಪಾಯಿಗಿಂತ ಜಾಸ್ತಿ ಮೊತ್ತ ಠೇವಣಿ ಇಟ್ಟವರು 5,589 ಸದಸ್ಯರು ನಮ್ಮ ಬ್ಯಾಂಕ್ನಲ್ಲಿದ್ದಾರೆ. ಈಗ ನಮ್ಮ ಮನವಿ ಏನಂದರೆ, ರೂಪಾಯಿ 20 ಮತ್ತು 100 ಫೇಸ್ ವ್ಯಾಲ್ಯೂ ಇರುವ ಶೇರ್ ಹೋಲ್ಡರ್ಸ್ ಇನ್ನು ಮುಂದಕ್ಕೆ ಅದನ್ನು 1,000 ರೂಪಾಯಿಗೆ ಪರಿವರ್ತಿಸಬೇಕು ಅನ್ನುವ ಒಂದು ರಿಕ್ವೆಸ್ಟ್. ಹಾಗೆ 1,000 ರೂಪಾಯಿ ಫೇಸ್ ವ್ಯಾಲ್ಯೂ ಇರುವ ಎಲ್ಲ ಶೇರ್ ಹೋಲ್ಡರ್ಸ್ನವರಿಗೆ ಪ್ರಥಮ ಆದ್ಯತೆ ಮೇರೆಗೆ ರೂಪಾಯಿ 5 ಲಕ್ಷದವರೆಗೆ ಶೇರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶವನ್ನು ಈ ವರ್ಷದಲ್ಲಿ ಮಾಡಿಕೊಡ್ತದೆ. ಹಾಗೆ ಅದರಲ್ಲಿ 5,589 ಸದಸ್ಯರಿದ್ದಾರೆ. ಅವರೆಲ್ಲ ಈಗಾಗಲೇ ಇರುವಂಥ 1,000 ಶೇರನ್ನು 5,000ದವರೆಗೆ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಕೊಟ್ಟವರು ಹಲವಾರು ಉಡುಪಿ ಎಲ್ಲೇ ಬ್ಯಾಂಕ್ನವರಿದ್ದಾರೆ. ಆದರೆ ವಿಶೇಷವಾಗಿ ಕರ್ನಾಟಕ ಬ್ಯಾಂಕಿನ ನಾವಡರು ಇಲ್ಲೇ ಇದ್ದಾರೆ. ಅವರು ಮ್ಯಾನೇಜರ್ ಆಗಿರುವಾಗ ಕೋಟಿಗಿಂತಲೂ ಮಿಕ್ಕಿ ಲೋನ್ ಕೊಡಲಿಕ್ಕೆ ನನಗೆ ಒಂದು ನನ್ನ ನಂಬಿಗಸ್ತ ಗ್ರಾಹಕ ಅಂತೇಳಿ ಹೇಳಿ ನನ್ನನ್ನು ಅವತ್ತು ನನಗೆ ಲೋನ್ ಕೊಟ್ಟಿದ್ದಾರೆ. ಆ ಒಂದು ಅಭಿವೃದ್ಧಿಯಿಂದ ಮುಂದೆ ಬಂದು ಸುಮಾರು 32 ವರ್ಷಗಳ ನನ್ನ ಆರೋಗ್ಯ ಸೇವೆಯಲ್ಲಿ ನಿಮಗೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಎಲ್ಲ ಬ್ಯಾಂಕಿನಲ್ಲಿ ಸಮೇತ ಲೋನ್ ತೆಗೆದಿದ್ದೇನೆ. ಆದರೆ ಹೋದ ವರ್ಷ ನನಗೆ ಒಂದು 2 ವರ್ಷದ ಮುಂಚೆ ಎಲ್ಲ ಬ್ಯಾಂಕಿನಲ್ಲೂ ಲೋನ್ ಕ್ಲಿಯರ್ ಆಗ್ತಾಯಿದ್ರು ಸಮೇತ ನನಗೇನೋ ಅಗತ್ಯದ ದೊಡ್ಡ ಮೊತ್ತದ ಅಮೌಂಟ್ ಬೇಕಾದಾಗ, ಯಾವುದೋ ಒಂದು ನನ್ನ ಪ್ರಾಜೆಕ್ಟಿಗೆ ಏನೋ ಸ್ವಲ್ಪ ಕಷ್ಟ ಆದಾಗ, ಒಂದು ಗ್ರಾಹಕರ ಸೇವೆಯನ್ನು ಒಂದು ಪ್ರೈವೇಟ್ ಬ್ಯಾಂಕಾಗಿ ಹೇಗೆ ಮಾಡ್ತಾರೆ, ಒಂದು ಸೊಸೈಟಿಯವರು ಹೇಗೆ ಮಾಡ್ತಾರೆ ಅಂತ ನಿದರ್ಶನ ನಮ್ಮ ಉಡುಪಿ ಟೌನ್ ಕೋಆಪರೇಟಿವ್ ಬ್ಯಾಂಕ್. ಯಾಕೆ ಹೇಳಿದರೆ ಅದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ನನಗೇನೋ ದೊಡ್ಡ ಮೊತ್ತದ ಒಂದು ಲೋನ್ ಬೇಕಿದ್ದಾಗ ನಾನು ಹೇಳಿದೆ, ಹೀಗೀಗೆ ಆಗ್ತಾ ಉಂಟು, ನ್ಯಾಷನಲೈಸ್ ಬ್ಯಾಂಕಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅಂತೇಳಿ. ಅವ್ರು ಹೇಳಿದರು, ಸರ್ ನನಗೆ 5 ದಿವಸ ಟೈಮ್ ಕೊಡಿ, ನಿಮಗೆ ನಾನು ಲೋನ್ ಅವೈಲಬಿಲಿಟಿ ಮಾಡ್ತೇನೆ ಅಂತೇಳಿ ಹೇಳಿ. ಸೊ ಹಲವಾರು ಕೋಟಿ ಮೊತ್ತದ ಲೋನನ್ನು 3 ರಿಂದ 4 ದಿವಸದೊಳಗೆ ನನಗೆ ಅದನ್ನು ಕೊಟ್ಟಂಥ ಒಂದು ದೊಡ್ಡ ಬ್ಯಾಂಕ್ ಇದ್ದರೆ, ಅಷ್ಟು ದೊಡ್ಡ ಮೊತ್ತವನ್ನು ತೆಗೆದದ್ದು ನಾನು ನನ್ನ 32 ವರ್ಷ ಸರ್ವಿಸಲ್ಲಿ ನನ್ನ ಪ್ರಪ್ರಥಮವಾಗಿ ನಾನು ಉಡುಪಿ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ. ಸೊ ಅಂಥ ಮೊತ್ತವನ್ನು ನನಗೆ 5 ದಿವಸದಲ್ಲಿ ಸ್ಯಾಂಕ್ಷನ್ ಮಾಡಿದಂಥ ಶ್ರೀಯುತ ಅಧ್ಯಕ್ಷರಾದಂಥ ಶ್ರೀಯುತ ಜಯಪ್ರಕಾಶ್ ಕೆದ್ಲಾಯರಿದ್ದಾರೆ, ಮತ್ತು ಕುಮಾರಸ್ವಾಮಿ ಉಡುಪವರಿದ್ದಾರೆ.